ಹಾಯ್ ನೆಲ್ಲ ಫ್ಯಾಮಿಲಿ, ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬರ್ರಿ, ಇವತ್ತಿನ ಲಾಗ್ ಜಾತ್ರೆ ಲಾಗ್ ಇರುತ್ತೆ. ಹೆಂಗಿರುತ್ತೋ ಹೆಂಗಿಲ್ಲ ಅಂತ ನೋಡ್ಕೊಂಬನ್ನಿ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಜಾತ್ರೆ ಲಾಗು, ಮನೆ ಲಾಗು, ತವ್ರ ಮನೆ ಲಾಗ್ ಇರುತ್ತೆ ನೋಡಿ. ಬರ್ರಿ, ಮಸ್ತ್ ಸಿಗ್ತೀರಿ, ನಾಷ್ಟ ಇಷ್ಟ ಮಾಡಿ ನೋಡಿ. ಸ್ನೇಹಿತರೆ, ಊರಿಗೆ ಫ್ಯಾಮ್ಲಿಗೂ ಶೇರ್ ಬಿಟ್ರೆ ವಿಡಿಯೋ ಮಾಡೋದು ನೆಪ್ಪಿರಲ್ಲ, ಎಡಿಟಿಂಗ್ ಮಾಡೋದು ನೆಪ್ಪಿರಲ್ಲ, ವಿಡಿಯೋ ಕರೆಕ್ಟ್ ಟೈಮ್ಗೂ ಹಾಕೋಕ್ಕಾಗಲ್ಲ. ಈ ಒಂದು ವಾರ ಇರ್ತೀನಲ್ಲ, ಫುಲ್ ಅವರ್ ಕೂಡ ಎಂಜಾಯ್ ಮಾಡ್ತೀವಿ ಸ್ನೇಹಿತರೆ. ನೋಡಿ ಸಪೋರ್ಟ್ ಮಾಡಿ. ನೋಡಿರಿ, ಇವಾಗ ಟೈಮು 4 ಗಂಟೆ ಆಗೈತೆ. ಜಾತ್ರೆಗೆ ಹೋಗೋಕೆ ರೆಡಿ ಆಗಬೇಕು. ಶ್ರವಣಿ, ಶಿವಕುಮಾರ, ಅಣ್ಣ ಮತ್ತು ಬಿಂದು ಇದಕ್ಕೆ ಹೋಗ್ಯಾರ್ರಿ ದೇವ್ರ ಪಟ್ಟಿ ಕೊಡಕ್ಕೆ. ಅಣ್ಣ ಇವತ್ತು ಮುಂಜಾನೆ ಬಂದಿದ್ದಾನ್ರಿ. ರಾತ್ರಿ ಉಳ್ಳಾಗಡ್ಡಿ ಉಳಾಕತ್ತಿದ್ಲು, ಬಜ್ಜಿ ಮಾಡಕ್ಕೆ ಬಂದು ನೋಡಿ. ಉಳ್ಳಾಗಡ್ಡಿ ಉಳಾಕತ್ಯಾವ ಬಜ್ಜಿ ಮಾಡಕ್ಕೆ. ಉಳ್ಳಾಗಡ್ಡಿ ಓದ್ನೇವು ಬಜ್ಜಿ ಮಾಡಕ್ಕೆ. ಜಾತ್ರೆ ಐತೆ ಮತ್ತು ಅಲ್ಲೇನು ಸುಡಗಾಡು ಬಜ್ಜಿ ಮಾಡಿರ್ತಾರೆ. ಇಲ್ಲ ಜಾತ್ರೆ ಬಂತ ಅಷ್ಟರು ಬಂದೀವಿ ಅಂದ್ರೆ ಬಜ್ಜಿ ಮಾಡ್ತೀವಿ ರೀ. ಒಬ್ರಿಬ್ರು ಬಂದ್ರೆ ಇಲ್ಲ. ನಿನ್ನೆ ಕಾಸ ಮಾಡೋಕ್ಕೋಲ್ಲ. ನಿನ್ನೆ ವೈನಿ ಮಾಮಾರು ಇವತ್ತು ಮುಂಜಾನೆ ಬಂದಾರ. ಮಾಮಾರು ಎಲ್ಲೇ ಕೆಲಸ ಮಾಡಿದ್ರು, ಉಸಿರು ಕೂಡೆ ಮುಂಜಾನೆ ಬಂದು ಹೇಳಿದ್ರು. ಅವು ಈಗ ಉಳ್ಳಾಗಡ್ಡಿ ಉಳಾಕತ್ತ ಬಜ್ಜಿ ಇಟ್ಟು ಕಲಿಸಿ ರೆಡಿ ಆತೀವಿ ರೀ. ಹೋಳ್ಗೆ ಮಾಡಿತ್ತು, ಹೋಳ್ಗೆ ಊಟ ಉಂಡಿವಿ. ಅವು ಒಂದತ್ತಲ್ಲಿ ಬೇ ಬಸವನಪ್ಪ ಒಂದತ್ತು ಮಾಡ್ತಾಳ್ರಿ ಮವ್ವ. ಉಳ್ಳಾಗಡ್ಡಿ ಹೋಳು ಅಕ್ಕ ಏನು ಮಾಡಕತ್ತ ಓಡ್ತೀನಿ ನೋಡಿ. 4 ಗಂಟೆಗೆ ಆಗೈತೆ. ಇದು ಎಷ್ಟಕ್ಕೆ ತಯಾರಿರ್ತೈತೆ ಮಮ್ಮಿ? 6ಕ್ಕೆ ಐತೈತ್ರಿ ತೀರು. ನಾ ಬಾಂಡೆ ಅದವ್ರಿ, ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕ್ರಿ. ನಿನ್ನೆ ಕಳಸ ಮೆರವಣಿಗೆ ಆಗೈತ್ರಿ ಸ್ನೇಹಿತರೆ. ನಾವು ಹೋಗೇ ಇಲ್ಲ ನೋಡೋಕೆ, ಹಿಂಗಾಗಿ ವಿಡಿಯೋ ಮಾಡ್ಕೊಂಬಂದಿಲ್ಲ. ಅಷ್ಟು ಎಲ್ಲರೂ ಊಟ ಮಾಡಿ ಮಧ್ಯಾಹ್ನ ಊಟ ಉಂಡು ಲಾಗ್ ಚಲೋ ಮಾಡಿ ನೋಡಿ. ಮುಂಜಾನೆ ಚಲೋ ಮಾಡ್ದೇಕಿ ಹೋಳ್ಗೆ ಮಾಡಿತ್ರಿ. ಬರೀ ನಾ ಎಲ್ಲ ಕ್ಲೀನ್ ಮಾಡಬೇಕು. ನಮ್ಮ ಅಕ್ಕ ಏನು ಮಾಡಕತ್ತಾಳ ನೋಡಿ. ಇಲ್ಲೇ ಏನು ಮಾಡಕತ್ತೀವ? ಫ್ರಿಜ್ ಒರ್ಸಾಕತ್ತ ಹೊಡ್ಯಾಕಿ. ಮೆಣಸಿನ್ಕಾಯಿ ಹಾಕಿಟ್ಟು ಮಿಕ್ಸರ್ ಹಾಕುನೇ ಹೋಳುನ ಬಜ್ಜಿ ಮಾಡಾಕಿಲ್ಲ. ಮಿಕ್ಸರ್ ಹಾಕ್ಲ ಹಾಂ ಹುಡ್ರದವಲ್ರಿ, ತಿನ್ನಲ್ಲ ಸ್ನೇಹಿತರೆ. ಏನಿದು? ನೀನು ಹೋಗಿದ್ದಿಲ್ಲಕ್ಕ? ನಮ್ಮ ಅಣ್ಣ ರೇಷನ್ ತಂದಾನ ಅಂತ ನೋಡೋಣ ಬರೀ ಏನೇನು ತಂದಾರ ಅಂತ. ಎಷ್ಟು ತಿಂಗಳಾಗತ್ತಕ್ಕ ಎಷ್ಟು ಸಂತೆ ತಿಂದಿಲ್ಲ ಈಗ? ಎಷ್ಟು ನಾನು ನೋಡಿ ಸ್ನೇಹಿತರೆ, ನಾನು ಅವಾಗ ಅನ್ನ ಸಂತಿ ಮಾಡಿ ಕಷ್ಟ ಅಂತ ವಿಡಿಯೋ ಮಾಡಿದ್ನಲ್ಲ, ಅವಾಗ ಸಂತಿ ಮಾಡಿದ್ದು ಇವಾಗ ಇಷ್ಟು ಒಂದು ಗೊಬ್ಬರ ಚೇಂಜ್ ಮಾಡಿಬಿಡ್ತಾನೆ ರೀ ಅಣ್ಣ ಒಮ್ಮೆ. ಮತ್ತು ಅಣ್ಣ ಡ್ಯೂಟಿಗೆ ಹೋದಂದ್ರೆ ಮುಗೀತ್ರಿ, ಸಂತಿ ಮಾಡಲ್ರಿ. ಮಾಡ್ತಾರೆ ಅವ್ರ ಕಾಯಿಪಲ್ಲೆ ಮಾಮಾರು ಮಾಡ್ಕೊಂಬರ್ತಾರೆ ಸ್ವಲ್ಪ ನೋಡಿ. 2400 ಇಲ್ಲ 2000 ಹಾಕ. 2455 ರೂಪಾಯಿ ಆಗೈತೆ ನೋಡಿ ಟೋಟಲ್ ಬಿಲ್. 2000 ರೂಪಾಯಿ ಸಂತಿ ಏಟ್ ಐತೆ ನೋಡಿ ಸ್ನೇಹಿತರೆ. 2500 ರೂಪಾಯಿ ಸಂತಿ ರೀ. 1 kg ಪುಟಾಣಿ ಸ್ನೇಹಿತರೆ. ಇಡ್ಲಿ ರವೆ, ಇವು ಇಡ್ಲಿ ರವಕ್ಕೆ ಕುಲ್ಲ ರವೆ ಚಲೋ ಬರ್ತಾವ ಅಂತಾರಲ್ಲಕ್ಕ. ನಾಳೆಗೆ ಎಲ್ಲಿಗವ? ಇಲ್ಲಿ ನೋಡು ಫೋಟೋ ತೆಗಿತೆ ಚಂದ ಬರಕತ್ತೈತ್ರಿ. ಶೇಂಗಾ ಹೆಂಗೆ ಹಾಕಿದ್ರಕ್ಕ? ಶೇಂಗಾ 150 ರೂಪಾಯಿ ಅಂದ್ರೆ ಬಿಜಾಪುರ ಮನೆ ಅದಕ್ಕೆ ಅಂತೀನಿ. 2 kg ಶೇಂಗಾ ಅನ್ನಕ್ಕ ನೋಡಿ ಸ್ನೇಹಿತರೆ. ಎಲ್ಲ 2 kg ಅಂತ ನೋಡಿ. ಶೇಂಗಾ 2 kg, ಪುಟಾಣ 1 kg ಇದೆ. ಮತ್ತೆ 1 kg ಪುಟಾಣಿ 120 ರೂಪಾಯಿ ಅಂತ ನೋಡಿ. ಕುಲ್ಲ ಕಟ್ಸೊಂಬರ್ಬೇಕು ಯಾಕ ನೀವು, ಸಸ್ತಾ ಬೂತಾವ. ನಾವ ಅಲ್ಲಿ ಕುಲ್ಲ ಕಟ್ಸೊಂಬಂದೆ ಮಾನಿ. ಇನ್ನು ಸಾಣಿಸಿ ಎಲ್ಲ ತೆಗೆದು ಕೊಡ್ತಾರ. ಸಾಣಿಸ್ಬಿಡು. 1 kg ಉದ್ದಿನ ಬಾಳೆನೆ ಯಾಕ 40 ಬಿಡು ಅರಬಿಡ ಕ್ಯಾರಿ ಬಾಗ. ಸಾಬೂನು ಏನ ತೆಗಿ ನೋಡ ಏನಕ್ಕ. ಅದೇ ಅಂಗಡಿಯಾಗ ಈಗ ಹುಬ್ಳ್ಯಾಗ ಎಷ್ಟು ಸಸ್ತಾರ ಯಾಕ. 3 ತಿಂಗಳು ಆಗತ್ತೆ ನೋಡಿ. ಈಗ ಐಟಮ್ಸ್ ಏನಂತಂದ್ರೆ ನಾನು ತೋರಿಸ್ತೀನಲ್ಲ ಅವರಿಗೆ. ನಾನು ಅವ್ರು ಸಂತಿ ಮಾಡಿದಾಗ ಮಾಡಿದ್ರಿ ಮತ್ತು ಮಾಡ್ಯಾರ ನೋಡಿ. ಒಮ್ಮೆ ಮಾಡಿಬಿಡ್ತಾನೆ ರೀ ಅನ್ನ ಬಂದಾಗ. ನಾವು ಒಳ್ಳೆ ನೋಡು, ನಾವು ಒಮ್ಮೆ ಸಂತಿ ಮಾಡ್ಕೊಂಬಿಟ್ನಂದ್ರೆ ಮತ್ತು ಸ್ವಲ್ಪ ಬೇಕಾದ ಅವ ತೊಗೊಂಬರ್ತಾಳೆ. ಅವು ಗೊತ್ತಾಗಲ್ಲ ರೀ ಇಷ್ಟು ಸಂತಿ ಒಮ್ಮೆ. ಇದು ರೆಡ್ ರೇಬಲ್ ನೋಡಿ ಚಾಪ್ಡಿ, ಇದನ್ನ ಯೂಸ್ ಮಾಡ್ತಾರೆ. ಹಾಂ, ಒಂದು ರೆಡ್ ರೇಬಲ್ ರೀ ಚಾಪ್ಡಿ ನೋಡಿ. 150 140 ಎಲ್ಲ ಡಬಲ್ ಹಾಕ್ತಾರೆ ರೇಟ್. ಹೋಲ್ಸೇಲ ತರ್ತಾರೆ ಮತ್ತು ಅವ್ರಿಗೆ ಬೇಕಲ್ಲ ಸ್ನೇಹಿತರೆ ಫಾಯ್ದೆ. ನಾವು ಹೆಂಗೆ ಬಟ್ಟೆ ಹೋಲ್ಸೇಲ ತಂದು ಮಾಡ್ತೀವಿ ಹಂಗೆ ಬೇಕಲ್ರಿ. 120 ನೋಡಿರಿ ಬಿಜಾಪುರಾಗ. ಬಿಜಾಪುರ ಸಸ್ತ ಸ್ನೇಹಿತರೆ. ತೊಗೊಂಬಂದು ನಾನು ಇದ್ದಿ ಮತ್ತೆ ತರಲಿಲ್ಲ. 110 ಇದು ಶೇಂಗಾ ರೀ. ಈ ಮೇಡಮರು ಸೂಪರ್ ಮಾರ್ಕೆಟ್ ಅಂಗಡಿ ಅಲ್ಲಿ ಸಂತಿ ಮಾಡ್ತೀವಿ ಈಗ. ಹಾಯ್ ನೋಡಿ
ವೈನಿಯರು ಈಗ ಎದ್ದು ಬಂದ್ರು ನೋಡಿ ಮುಕ್ಕು ಅಪ್ಪ ಮನಸ್ಸಾಕ್ ಹೋಗಿದ್ರು ಅಷ್ಟು ಸಂತಿ ನಾವು ನನಗೆ ಇಂಗ್ಲೀಷ್ ಬರ್ಲಾರ ಆಕಿ ಬರ್ರ ಓದಿ ಹೋಗಿ ನೋಡಿ ನಂದಿನಿ ಹಸಿದಾರ ನೋಡಿ ಪಿಚ್ಚಿ ಯಾ ಅವರು ಸೂಪರ್ ಮಾರ್ಕೆಟ್ ಅಲ್ಲಿದು ಆದ್ರೆ ಅಂಗಡಿನೇ ಅವ್ರ ಬಿಲ್ ಹಿಂಗೆ ಹಾಕ್ತಾರ ಸುಮ್ಮ ಪುಟಾಣಿ ಇದು ಕಟಕ್ ಅಂತ ಇಲ್ಲ ಮತ್ತೆ ಸೀರೆ ಉಟ್ಕೊ ಮೇಡಮ್ ಈಗ ಉಟ್ಕೊಳಕತ್ತ ಅಲ್ಲಿಗೆ ಬರ್ತೀನಿ ನಿಂದು ನಾ ಬಜ್ಜಿ ಇಟ್ಟು ಕಲಿಸಿಟ್ಟು ನಾವು ಸೀರೆ ಉಟ್ಕೋತೀವಿ ನಮ್ಮಿಬ್ರು ಉಳಿಸ್ತೀಯಾ ನಾನು ಉಳಿಸ್ತಾನೆ ನೀ ಮಾತಿಂದ ತೇರು ಹೇಳಿದಿಂದ ಮಮ್ಮಿ ಅಲ್ಲಿ ಕಸ ಇಡೋದು ನೋಡೇ ಇಲ್ಲ ಮಮ್ಮಿ ಬರೀ ತೇರ ಹೋಗ್ತೀವಿ ಅದು ಅಲ್ಲಿ ಅಲ್ಲಿ ಗುಡಿ ಮ್ಯಾಗ ಒಂದು ಕಸ ಇಡ್ತಾರೆ ನೋಡಿನು ಮತ್ತು ಅಲ್ಲಿ ಗುಡಿ ಮ್ಯಾಗ ಕಸ ಇಟ್ಟು ಅಲ್ಲಿ ಡೋಳ ಬಾರಿಸಿ ಮತ್ತೆ ತೇರಿ ಬರ್ತಾರ ನೋಡ್ರಿ ನೀನು ಆಕೆ ಬಾಂಡೆ ತಿಕ್ತಾವ ನೀ ಕಸ ಹುಡುಗು ನಾ ಕಲಿಟ್ಟು ಕಳಿಸ್ತೀನಿ ಓಕೆ ಫ್ರೆಂಡ್ಸ್ ಬರ್ರಿ ನಮ್ಮ ಕೆಲಸ ಇಷ್ಟಿಟ್ಟು ಅದ ನೋಡ್ರಿ ಡ್ಯೂಟಿ ಮತ್ತು ಆ ಟಿಟ್ಟೋಗಿರ್ತೇವೆ ಅಪ್ಪನು ಅಮ್ಮನು ಯಾಕೆ ಇಲ್ಲೇ ಇಡೋದ್ರ ಕಟ್ಬಿಡಿ ಇದಾವಲ್ಲ ಆಕಿ ಉಷ್ಟು ನಂದಿನಿ ಆಕಿ ಉಷ್ಟು ಹಾಕ್ಯಾರಲ್ಲ ಅಂತ ಚೆಕ್ ಮಾಡಿದ್ಲಕ್ಕಿ ಬರ್ರಿ ಉಳ್ಳಾಗಡ್ಡಿ ಒಳದ ಆತ ಮಮ್ಮಿ ಯಾರು ಯಾಕೆ ರಾಧಿಕಾ ಮೇಡಮ್ ಹಾಯ್ ಮಮ್ಮಿ ಬಂದ್ಲು ನಮ್ಮ ಅಕ್ಕನ ಮಗಳು ನೋಡಿ ನೋಡಿರ್ಬೇಕು ರಗಡ್ ಸಲ ಬಂದ ಬರ್ರಿ ಆಕಿನ ಪರಿಚಯ ಮಾಡೋದು ಬೇಡ ನಂದಿನಿ ರಗಡ್ ಸಲ ಬಂದ ಆಕಿ ಪರಿಚಯನ ಫುಲ್ ಪರಿಚಯ ಆಕಿ ರಾಧಿಕಾ ಆದ್ರೆ ಚಿನ್ನೆ ಮುಕ್ಕೋಳು ನೋಡಿ ನಂದಿನಿ ಕಡಿಕ ಅವ್ರು ಇದಕ್ಕೆ ಹೋಗ್ಯಾರೀಗ ಇದು ಪಟ್ಟಿ ಕೊಡಕ್ಕೆ ದೇವ್ರ ಪಟ್ಟಿ ಹಾಂ ಬಂದೆ ಬರ್ರಿ ಸಿಗ್ತೀವಿ ಸ್ನೇಹಿತರೆ ಜಾತ್ರೆಗೆ ಹೋಗಾಗ ಮಮ್ಮಿ ಬಾ ಅನ್ಬೇಕಿಲ್ಲ ನೋಡಿ ಸ್ನೇಹಿತರೆ ಜಾತ್ರೆಗೆ ಹೋಗ್ಬೇಕಂತ ರೆಡಿ ಆಗೀವಿ ಅವಿನೂ ಬಂದ ನೋಡಿ ನಮ್ಮ ಮನೆ ಮಗ್ಲ ಸಸಿ ಆಗ್ಬೇಕು ಹಾಕಿನ ಬರ್ತೀವ ಬಟ್ಟೆ ಹಾಕಕತ್ತಾರ ಬಾರ ಯಾವ ಬಂದಿದ್ದಿ ನೀ ತಯಾರಾಗಬೇಕಲ್ಲ ನೋಡಿ ಸ್ನೇಹಿತರೆ ಜಾತ್ರೆಗೆ ಹೋಗಕ್ಕೆ ರೆಡಿ ಆಗೀವಿ ನಮ್ಮ ಅಕ್ಕ ಹೋಗುಂಬಾ ರೆಡಿ ನಮ್ಮ ಅಕ್ಕನೂ ಬಂದ ನೋಡಿ ಇನ್ನೊಬ್ಬ ದೊಡ್ಡ ಅಕ್ಕನೂ ಬಂದ ಉಸುರು ಬಂದಿ ನೋಡಿ ಉಸುರು ಸಹ ಜಾತ್ರೆ ಕೊಟ್ಟು ಯಾಕೆ ಹಚ್ಕೋಬಾರ್ದು ನಾನು ನೋಡ್ರಿ ಸ್ನೇಹಿತರೆ ಒಂದು ಸ್ವಲ್ಪ ಲಿಪ್ಟಿಕ್ಸ್ ಹಚ್ಚಳ ಶ್ರಾವಣಿ ಲಿಪ್ಟಿಕ್ ಹಚ್ಬೋದು ಅಂತೇಳಿ ಹಚ್ಚಿ ನೋಡ್ರಿ ಸ್ವಲ್ಪ ಹಚ್ಚಿನ ನೋಡ್ರಿ ಸ್ನೇಹಿತರೆ ನನಗೆ ಲಿಪ್ಟಿಕ್ ಹಚ್ಕೊಂಡ ಅಂತೇಳಿ ತಾಯಿ ಹೆಂಗೆ ಹಚ್ಕೊಳಕತ್ತಾವ್ರಿ ಈಗ ನಾ ಎಷ್ಟು ಹಚ್ಕೊಂದಿನಿ ನಿಂದ ರಬ್ಬ ಭಾಳ ಆತವ ಅಯ್ಯೋ ಯಾರು ಮುಗಿದ್ರು ನಿಮ್ಮ ಮಗನ ಮುಗಿಯಲ್ಲ ನೋಡವ ನೋಡಿ ಸ್ನೇಹಿತರೆ ಫೈನಲ್ ಎಲ್ಲ ರೆಡಿ ಆಗ್ಯಾರ ನೋಡಿ ನಮ್ಮ ಅಕ್ಕ ನನಗೆ ಲಿಪ್ಟಿಕ್ ಹಚ್ಕೋತ ಅಂತ ತಾನು ಲಿಪ್ಟಿಕ್ ಹಚ್ಕೊಂಡ ನೋಡಿ ಈಗ ರೇಖಾ ರೀ ರಾಧಿಕಾ ನಮ್ಮ ಅಕ್ಕ ರೀ ದೊಡ್ಡಕ್ಕ ಸಣ್ಣಕ್ಕ ಈಕಿ ದೊಡ್ಡಕ್ಕ ರೀ ಅಕ್ಕನೇ ಸಣ್ಣ ಮಾತಾಡೇನ್ರಿ ಜಾತ್ರೆಗೆ ಏನೇನು ಕೊಡಿಸ್ತೀವಿ ನಮ್ಮ ಅಕ್ಕಾರ ಕೊಡಿಸ್ಬೇಕಿಲ್ರಿ ಹೋಗುಣ್ರಿ ನಮ್ಮ ಮಮ್ಮಿ ರೆಡಿ ಆಗಾದ್ರೆ ರೆಡಿ ಆಗಿಲ್ಲ ನೋಡಿ ಸ್ನೇಹಿತರೆ ಶ್ರಾವಣ್ ಕುಮಾರ್ ರೆಡಿ ಆಗ್ಯಾನ್ರಿ ಶ್ರಾವಣಿ ರೆಡಿ ಆಗ್ಯಾವಲ್ಲಿ ಬರ್ರಿ ಹೋಗಂ ಬರ್ರಿ ನಂದಿನಿ ನಿಮ್ಮ ತಂಗಿ ಯಾವ ಬಂದ ಬಿಂದು ರೆಡಿ ಆಗ್ಯಾವ ಯಾಕೆ ಆಗತ್ತಾಕಿ ನಿಂದ್ರಿ ಫೋಟೋ ಹೊಡಿತೀನಿ ನೋಡಿ ಜಾತ್ರೆ ಕೊಂಟ್ ನೋಡಿ ಸ್ನೇಹಿತರೆ ನಂದಿನಿ ಹಾಯ್ 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 ಹಾಂ ಜಾತ್ರೆಗೆ ಎಲ್ಲರೂ ಎಷ್ಟು ಜನ ಹೊಂಟೈತೆ ನೋಡಿ ಜನಗೂ ಹಂಗೆ ಹೋಗೋದೇ ಹೋಗಿ ತಂಡು ಯಾವ ಬಾ ಬೇವ ಹಾಂ ಏಯ್ ಗೊಲ್ಲ ಒಳಗೆ ಹಾಕೋದನ್ನ ಜಾತ್ರೆಗೆ ಬಂದು ನೋಡಿ ಸ್ವಲ್ಪ ದೂರ ಆಗುತ್ತೆ
ನೋಡ್ರಿ ಇಲ್ಲೇ ಫೈನಲ್ ಆಗಿ ಬಂದ್ವಿ. ಎಲ್ಲರೂ ಮಾತಾಡೋದು ಎಲ್ಲರೂ ಸ್ವಲ್ಪ ಕೇಳಿರ್ಬೇಕು ನೀವು. ತೇರೆಲ್ಲ ಚಂದ ಅಲಂಕಾರ ಮಾಡಿ ಶ್ರೀ ಕೋಳೂರು ಕೊಟ್ಟೂರ ಬಸವೇಶ್ವರ ಜಾತ್ರೆ ನೋಡಿ. ಯಾರಾದರೂ ಕೋಳೂರವರು ನೋಡಕತ್ತವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋ ಮತ್ತು ಮರಿಬೇಡಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಜನ ರೀ, ತಮ್ಗೆ ಎಲ್ಲೆಲ್ಲಿ ಬೇಕಲ್ಲಿ ನಿಂತಿದ್ರು. ನಾ ಮ್ಯಾಗ ಮಳೆ ಮ್ಯಾಗ ಹತ್ತಿ ನಮ್ಮ ಮಕ್ಕಳ ಮ್ಯಾಗ ವಿಡಿಯೋ ಮಾಡ್ಕೊಂಬಂದಿದ್ದು. ನಾವು ತಳಗೆ ನಿಂತಿದ್ವಿ. ನಾವು ಕಾಣ್ತಿರ್ಬೇಕು, ಕಂಡಿಲ್ಲ ಸ್ನೇಹಿತರೆ ಏನು ತೇರು ಎಳ್ಯಾಕತ್ತಿದ್ರು. ಅಲ್ಲಿ ಹೋಗಿ ತೇರು ಎಳಿದು ಒತ್ತು ಚಿಮ್ಮಿ ಒತ್ತು ಮುನಗನೆ ತೇರು ಎಳಿತೀವಿ ಸ್ನೇಹಿತರೆ. ನಾನು ಹೆಚ್ಚಿಗೆ ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಜಾತ್ರೆ ವಿಡಿಯೋ ಎಲ್ಲ ದಿನರಿಗಳು ಎಲ್ಲ ವಿಡಿಯೋ ಮಾಡ್ಕೊಂಡು ನಾನು ಹಾಕೀನಿ. ಚಾನಲ್ ರಗಡ್ಸಲ್ಲೇ ಬಂದಾವು. ಮತ್ತು ನೆಕ್ಸ್ಟ್ ನೋಡ್ತೀನಿ ರೀ, ಮತ್ತು ಹಾಕೋದಾರ ನೀವೆಲ್ಲರೂ ಹಾಕ್ತೀನಿ. ಮತ್ತು 6 ತಿಂಗಳಿಗೊಮ್ಮೆ ಜಾತ್ರೆ ಬಂದೇ ಬರುತ್ತೆ ರೀ. ಕಡ್ಸಮರಾಗೂ ಇರ್ತೈತೆ, ಮತ್ತು ಇದ್ರಾಗ ಶಿವರಾತ್ರಿಯಾಗೂ ಇರುತ್ತೆ ನೋಡಿ. 6 ತಿಂಗಳಗೊಮ್ಮೆ ಕೋಳೂರು ಹೆಣ್ಮಕ್ಳು ಜಾತ್ರೆ ಬಂದೇ ಬರ್ತಾರೆ ನೋಡಿ. ಏನೋ ಇರ್ಲಿಕ್ಕಂದ್ರೂ ಜಾತ್ರೆ ಮಾತ್ರ ಫಿಕ್ಸ್ ಬರ್ತಾರೆ, ಹೆಣ್ಮಕ್ಳು ಎಲ್ಲರೂ ಬರ್ತಾರೆ. ಚಂದ ಆಗತ್ತೆ ರೀ ಜಾತ್ರೆ. ಎಲ್ಲರೂ ಊರವ್ರು ಕೂಡಿ ಚಂದ ಜಾತ್ರೆ ನಡೆಸ್ಕೊಡ್ತಾರೆ. ಚಂದ ನಡೆಸ್ತಾರೆ ನೋಡಿ ಜಾತ್ರೆ ಮಾತ್ರ ಸೂಪರ್ ನಡೆಸ್ತಾರೆ. ಮಕ್ಳು ಆಡೋ ಮಾತ್ರ ಸಿಕ್ಕಾಪಟ್ಟೆ ಬಂದಿದ್ದು ಸ್ನೇಹಿತರೆ. ಮಕ್ಳು ಬಿಡ್ತಾವ್ರಿ, ಮಕ್ಳು ಜಾತ್ರೆ ಅಂದಮೇಲೆ ಮಕ್ಳದಲ್ರಿ ಇರೋದು ಮೇನ್. ಎಲ್ಲ ಮಕ್ಳು ಆಡೋದೇ. ಶ್ರವಣ್ ಕುಮಾರು 2-3 ಸಲ ಹತ್ತಿದ್ದು ನೋಡಿ. ಇದ್ರಾಗ ಜರ್ಕು ಬಂಡ್ಯಾಗ ಹತ್ತಿ ಆಟ ಆಡಿದ. ತೇರು ವಾಪಸ್ ಹೆಂಗೆ ಜಗ್ತ ನೋಡಿ. ಎಲ್ಲ ಜನ ಚಂದ ಆಗತ್ತೆ ಸ್ನೇಹಿತರೆ. ಜಾತ್ರೆ ಮಸ್ತ್ ಆಗತ್ತೆ ನೋಡಿ. ತೇರು ಜಗ್ಗಿ ತೇರಿನ ಹಗ್ಗ ಬೈಲ್ಕೂರ್ಲಿಂತ ಬರುತ್ತೆ ರೀ. ತೇರಿನ ಹಗ್ಗ ನಮ್ಮ ಊರಿಗೆ ಒಂದು ಊರ್ಲಿಂತನೇ ಬರುತ್ತಾ. ಚಂದ ಜಗ್ತಾರ. ತನ್ನಗ ತೇರು ಎಳೆದು ತನ್ನಗ ಮೆಟ್ಟಿಗೆ ಕುಂತ ನೋಡಿ ತೇರು. ದೇವ್ರ ಜಾತ್ರೆ ಮಾತ್ರ ಮಸ್ತ್ ಆತ್ರಿ. ಬರ್ರಿ, ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ವಿಡಿಯೋ ಬರ್ತಾ ಇರ್ತಾವೆ, ನೋಡ್ತಾ ಇರಿ. ಜಾತ್ರೆ ವಿಡಿಯೋ ಮಾತ್ರ ಮುಗೀತು. ನಾ ಜಾತ್ರೆ ವಿಡಿಯೋ ಯಾವುದೂ ಹೆಚ್ಚಿಗೆ ತೆಗೆದಿಲ್ಲ ನೋಡಿ. ಎಷ್ಟಾಗುತ್ತೆ ಅಷ್ಟು. ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನೀವು ಎಲ್ಲ ಆರಾಮದಿರಿ ಅಂತ ಇವತ್ತಿನ ವ್ಲಾಗ್ ಚಲೋ ಮಾಡಾಕತ್ತೀನಿ ಸ್ನೇಹಿತರೆ. ನೀನು ಅಕ್ಕ ಎದ್ದೆದ್ದಗಣ್ಣೆ ಬಜ್ಜಿ ಮಾಡಾಕತ್ತಾವಲ್ಲ ಅಂತಿರಬೇಕು. ಶ್ರಾವಣಿಗೆ ಡಬ್ಬ ಕಟ್ಟಿದ್ರೆ ಆತೊಂದು ಮಾಡಿ ಅಂತ ಮಾಡಾಕತ್ತೀನಿ ರೀ. ಸಂಜೆನೇ ಬಜ್ಜಿ ಮಾಡಿದ್ವಲ್ಲ, ನೀನು ಜಾತ್ರೆ ಇತ್ತಲ್ಲ, ಬಜ್ಜಿ ಮಾಡಿದ್ವಲ್ಲ, ಹಿಟ್ಟು ಉಳಿದಿತ್ತು. ಹೀಗಾಗಿ ಬಜ್ಜಿ ಮಾಡಾಕತ್ತೀನಿ ನೋಡಾಕಿಗೆ. ಅನ್ನ ಸಾಂಬಾರು ಬಜ್ಜಿ ಮತ್ತು ಮಾದ್ಲಿ ರೊಟ್ಟಿ ಮಾಡ್ಬೇಕು ರೀ. ನಾ ಈಗ ರೊಟ್ಟಿ ವೈನಿ ಮಾಡ್ತಾಳ್ರಿ. ಹಿಟ್ಟು ನೀರಾಗತ್ತ. ಅಕ್ಕರು ಶಾಲೆ ಫಂಕ್ಷನ್ ಐತ್ರಿ ಇವತ್ತು. ಅವರು ತೇರು ಹಾಕತ್ತಾರೆ. ಅವ್ರು ಸೀರೆ ಉಡಿಸಿ ಬಿಂದುನು ಓದ್ತಾಳಂತ. ಬಿಂದು ರೆಡಿ ಮಾಡಿ ಕಳಿಸ್ಕೇರಿ ರೊಟ್ಟಿ ಮಾಡ್ತೀನಿ ವೈನ್ ಅಂತಂದು ಶ್ರಾವಣಿ ಬುತ್ತಿ ತಯಾರಿ ಮಾಡಾಕತ್ತಿ ನೋಡಿ. ಮನುಷ್ಯಾಗ ಒಂದೊಂದು ಮಾಡ್ಕೊಂಡ್ಬಿಡ್ತಾಳೆ ಸ್ನೇಹಿತರೆ. ನಾ ಎದ್ದು ಬದ್ನಿಕಾಯಿ ಪಲ್ಯ ಮಾಡೀನಿ, ಅನ್ನ ಮಾಡೀನಿ. ಶ್ರಾವಣಿ ಬುತ್ತಿಗೂ ರೆಡಿ ಮಾಡಿ ನೋಡಿ. ಬದ್ನಿಕಾಯಿ ಪಲ್ಯ ಬಿಸಿ ಅನ್ನ ರೆಡಿ ಆಗೈತ್ರಿ. ಅನ್ನ ಒಲಿಮೆ ಮಾಡೀನಿ ರೀ ಅನ್ನ. ಈಗ ನೀರು ಕಾಸಕ್ಕಿಟ್ಟಿನಿ. ನೀರು ಕುಡಿ ನೀರು ಇವು ಕಾದ ನೀರೇ ಕುಡಿತಾಳವ. ಅವ್ರು ರೆಡಿ ಮಾಡಿ ಬಂದು ಬಿಸಿ ಬಜ್ಜಿ ಹಾಕ್ಕೊಂತೀನಿ. ನಾವು ರೆಡಿ ಅದ್ಯಾ ನೋಡಿ ಸ್ನೇಹಿತರೆ. ಶ್ರಾವಣಿ ಬುತ್ತಿಗೆ ಮಾದ್ಲಿ ಕಟ್ಟೀನಿ ರೀ. ಇದು ಗುಡಿಯಾಗ ಮಾದ್ಲಿ ಮಾಡಿದ್ರು ಪ್ರಸಾದ. ಮಾದ್ಲಿ ಮಾಡಿದ್ರು. ಇದು ಅನ್ನ ಸಾಂಬಾರು ಕಟ್ಟಿವಿ. ಅನ್ನ ಸಾಂಬಾರು ಕಟ್ಟಿ ಸಾರು ಸಾಮನ್ನ ಬಜ್ಜಿ ಅನ್ಲಕ್ಕೆ ಹೋಳ್ಗೆ ಮಾಡ್ಬೇಕಂತೇಳಿ ಫ್ರಿಜ್ನಲ್ಲಿ ಹಿಟ್ಟು ಕಡ್ಯಾಕ ಇಟ್ಟಿದ್ದೆ. ಹೋಳ್ಗೆ ಮಾಡಿ ಕಟ್ರಾತಿ ರೊಟ್ಟಿ ಮಾಡ್ಬೇಕಂತ ಊರನ್ನ ಹಿಟ್ಟು ನೋಡಿದ್ದು ಒಳ್ಳೆ ಅಂದು ನೋಡಿ. ಊರ್ರಿ ಹೆಂಗೆ ಗಲಾಟೆ ಮಾಡ್ತಾರೆ ನೋಡಿ ಸ್ನೇಹಿತರೆ. ಶ್ರಾವಣಿಗೆ ನೀರಿನ ಬಾಟ್ಲಿ ತುಂಬ್ತೀನಿ, ಬಿತ್ತಿದ್ರೆ ಹಾಕಿರ್ತೀನಿ. ಶ್ರಾವಣ ಗಲಾಟೆ ನೋಡಿ. ಬನ್ನಿ ರೊಟ್ಟಿ ಮಾಡಕ್ಕೆ ನೋಡಿ. ಯಾಕಮ್ಮ? 2 ಬಿಚ್ಚ 2 ಆತ. ಶ್ರಾವಣ ನಡಿ, ಜಾಕಮ್ಮ ನಡಿ. ಇನ್ನು ಆಟ ಆಡಕ್ಕೆ ಬೇಸಾಗಿದ್ದ. ಈ ಬರೀ ಜಗಳ ತಗೋತಿಲ್ಲ ಅಪ್ಪ. ಹೆಂಗೆ ಯಾಕ ಅಮ್ಮ? ನೀಟಾಗಿ ಕುಂತೀನು, ನೀಟಾಗಿ ಕುಂದ್ರು. ಸ್ವಲ್ಪ ಚಕ್ರ ಮುಕ್ಳು ಹಾಕೋ. ಟೇಸ್ಟ್ ಹೆಂಗ್ಯಾವ? ಚೆನ್ನಾಗಿದೆ. ಶ್ರಾವಣಿ ರೆಡಿ ನೋಡಿ. ಶ್ರಾವಣಿ ಒಂದು ಬಜ್ಜಿ ತಿನ್ಬೇಕು. ಏನು ಉಂಡಿ? ಮಾದ್ಲಿ ಇಷ್ಟ ಆಗ್ಬಿಟ್ಟೈತೆ ನೋಡ್ರಿ. ಆಕಿ ಬುತ್ತಿಗೂ ಅದೇ, ಊಟನೂ ಅದೇ. ಜುಟ್ಲ ಇರಾಕ್ಯಾರ ಜುಟ್ಲ. ಇಲ್ಲಿ ನೋಡಮ್ಮ. ಬಸ್ ಬರ್ತದೆ. 8:30 ಆಯ್ತು. ಆಧಾರ್ ಕಾರ್ಡು ನಡಿ. ಅದು ನಡಿ. ಕಾಯ್ಸಿ ಬರ್ತೇನೆ. ಬಸ್ ಹತ್ತಿಸ್ಬಿಡ್ತೀನಿ. ನಡಿ ಬಸ್ ಬರ್ತಾವೆ. ಟೈಮ್ ಎಷ್ಟಾಯ್ತು? 8:30 ಆಯ್ತು ನೋಡಿ. ನಡಿ ಬಿಂದು ಬಾಯ ಅಮ್ಮ. ಕಸಿ ಬಲ್ಲ ಹಾಕಿನ ಹೋಗಿ ನೀ ಅಗರ್ ಕತ್ತೀನಿ ನಿಧಾನಕ್ಕ. ಸುಡ್ತ
ಬೂಟ್ ಅವು ಇದ್ರ ಅಲ್ಲೇ ಅದು ಬೂಟು ಇಟ್ಟು ಬರ್ತೀಯ